ನಂಬಿಕೆ ಇರಬೇಕಂತ ಇರೋದ ತಾಲಿಬಾನ್ ಮನಸ್ಥಿತಿ, ಹಿಂದೂ ಮೂಲಭೂತವಾದಿಗಳು ತಾಲಿಬಾನ್ ಮನಸ್ಥಿತಿ ಅನ್ನುವಂತ ಹೇಳಿ. ನೋಡ್ರಿ, ನಾ ಹೇಳಿದ್ನಲ್ಲ, ಈ ದೇಶದಲ್ಲಿ ಲೆಫ್ಟಿಸ್ಟ್ ವಿಚಾರಧಾರೆ ಸಿದ್ದರಾಮಯ್ಯನವರಾಗಲಿ ಅವ್ರ ಮಗ ಇವತ್ತು ಎತ್ತಂದ್ರೆ ಇವರೆಲ್ಲ ಅತಿ ಲೆಫ್ಟಿಸ್ಟ್, ಎಕ್ಸ್ಟ್ರೀಮ್ ಲೆಫ್ಟಿಸ್ಟ್ ಅವರೆಲ್ಲ. ಅವ್ರಿಗೆ ನಮ್ಮ ದೇಶದ ಸಂಸ್ಕೃತಿ, ನಮ್ಮ ಭಾಷೆ, ನಮ್ಮತನ ಅನ್ನೋದ್ರ ಬಗ್ಗೆ ಯಾವುದೇ ರೀತಿ ಗೌರವ ಇಲ್ಲ. ಮುಖ್ಯಮಂತ್ರಿಗಳು ನೋಡ್ರಿ, ಇವತ್ತು ನಮ್ಮ ರಾಜ್ಯದ ರಾಜರು, ನಮ್ಮ ಮೈಸೂರು ಮಹಾರಾಜರ ಬಗ್ಗೆ ಇಡೀ ದೇಶನ ಮೆಚ್ಚುವಂತ, ಗೌರವ ಪಡುವಂತ ಕೆಲಸ ಅವ್ರು ಮಾಡಿದ್ದಾರೆ. ಅವ್ರ ಕುಟುಂಬದ ವಿರುದ್ಧ ಯಾವ ರೀತಿ ಇವ್ರು ಬೆನ್ನತ್ತಿದ್ದಾರೆ, ಅವ್ರ ಮನಿ ಮಠ ಅವ್ರದ್ದು ಕಸ್ಕೋಬೇಕಂತ ಹೊಂಟಿದ್ದಾರೆ. ತಾವು ಅಕ್ರಮವಾಗಿ ಸಾವಿರಾರು ಕೋಟಿ ಆಸ್ತಿ ಮಾಡಿದ್ದಾರೆ, ಆದ್ರೆ ರಾಜರು ಇರುವಂತ ಮನೆಯನ್ನು ಕಸ್ಕೋಬೇಕಂತೇಳಿ ಹೊಂಟಿದ್ದಾರೆ. ಈ ರೀತಿ ಕೆಟ್ಟ ಬುದ್ಧಿ, ವಿಕೃತ ಬುದ್ಧಿಯ ಸ್ವಭಾವ ಅವ್ರಿಗೆ ದೇವರು ಒಳ್ಳೆ ಬುದ್ಧಿ ಕೊಡ್ಲಿ ಅಂತೇಳಿ ನಾನು ದೇವರಲ್ಲಿ ಪ್ರಾರ್ಥಿಸ್ತೀನಿ. ನಂಬಿಕೆ ಇರಬೇಕಂತ ಇರೋದ ತಾಲಿಬಾನ್ ಮನಸ್ಥಿತಿ, ಹಿಂದೂ ಮೂಲಭೂತವಾದಿಗಳು ತಾಲಿಬಾನ್ ಮನಸ್ಥಿತಿ ಅನ್ನುವಂತ ಹೇಳಿ. ನೋಡ್ರಿ, ನಾ ಹೇಳಿದ್ನಲ್ಲ, ಈ ದೇಶದಲ್ಲಿ ಲೆಫ್ಟಿಸ್ಟ್ ವಿಚಾರಧಾರೆ ಸಿದ್ದರಾಮಯ್ಯನವರಾಗಲಿ ಅವ್ರ ಮಗ ಇವತ್ತು ಎತ್ತಂದ್ರೆ ಇವರೆಲ್ಲ ಅತಿ ಲೆಫ್ಟಿಸ್ಟ್, ಎಕ್ಸ್ಟ್ರೀಮ್ ಲೆಫ್ಟಿಸ್ಟ್ ಅವರೆಲ್ಲ. ಅವ್ರಿಗೆ ನಮ್ಮ ದೇಶದ ಸಂಸ್ಕೃತಿ, ನಮ್ಮ ಭಾಷೆ, ನಮ್ಮತನ ಅನ್ನೋದ್ರ ಬಗ್ಗೆ ಯಾವುದೇ ರೀತಿ ಗೌರವ ಇಲ್ಲ. ಮುಖ್ಯಮಂತ್ರಿಗಳು ನೋಡ್ರಿ, ಇವತ್ತು ನಮ್ಮ ರಾಜ್ಯದ ರಾಜರು, ನಮ್ಮ ಮೈಸೂರು ಮಹಾರಾಜರ ಬಗ್ಗೆ ಇಡೀ ದೇಶನ ಮೆಚ್ಚುವಂತ, ಗೌರವ ಪಡುವಂತ ಕೆಲಸ ಅವ್ರು ಮಾಡಿದ್ದಾರೆ. ಅವ್ರ ಕುಟುಂಬದ ವಿರುದ್ಧ ಯಾವ ರೀತಿ ಇವ್ರು ಬೆನ್ನತ್ತಿದ್ದಾರೆ, ಅವ್ರ ಮನಿ ಮಠ ಅವ್ರದ್ದು ಕಸ್ಕೋಬೇಕಂತ ಹೊಂಟಿದ್ದಾರೆ. ತಾವು ಅಕ್ರಮವಾಗಿ ಸಾವಿರಾರು ಕೋಟಿ ಆಸ್ತಿ ಮಾಡಿದ್ದಾರೆ, ಆದ್ರೆ ರಾಜರು ಇರುವಂತ ಮನೆಯನ್ನು ಕಸ್ಕೋಬೇಕಂತೇಳಿ ಹೊಂಟಿದ್ದಾರೆ. ಈ ರೀತಿ ಕೆಟ್ಟ ಬುದ್ಧಿ, ವಿಕೃತ ಬುದ್ಧಿಯ ಸ್ವಭಾವ ಅವ್ರಿಗೆ ದೇವರು ಒಳ್ಳೆ ಬುದ್ಧಿ ಕೊಡ್ಲಿ ಅಂತೇಳಿ ನಾನು ದೇವರಲ್ಲಿ ಪ್ರಾರ್ಥಿಸ್ತೀನಿ.